ನಿಮ್ಗೇನನ್ಸ್ತದೆ? ನಿಮ್ಮ ಒಳ್ಳೆತನ, ನಿಯತ್ತು, ಪ್ರಾಮಾಣಿಕತೆ ಜನರಿಗೆ ಇಷ್ಟ ಆಗ್ತದೆ, ಜನ ಚಪ್ಪಾಳೆ ತಟ್ತಾರೆ. ಇದು ಸಿನಿಮಾ ಜಗತ್ತಲ್ಲ, ಇದು ನಿಜವಾದ ಜಗತ್ತು. ನೀವು ಅಂದ್ಕೊಳ್ತೀರಾ ನಾನು ತುಂಬ ಒಳ್ಳೆಯವನು, ನಾನು ಸರಿಯಾಗಿದ್ದೀನಿ, ಜನ ಅರ್ಥ ಮಾಡ್ಕೊಳ್ತಾರೆ ಅಂತ. ಆದರೆ ಇದು ಸಿನಿಮಾ ಅಲ್ಲ. ಇಲ್ಲಿ ನೈಸ್ ಗಾಯ್ ಒಳ್ಳೆಯವನಿಗೆ ಒಳ್ಳೆಯದಾಗಲ್ಲ. ಇಲ್ಲಿ ಒಳ್ಳೆಯವರನ್ನ ಉಪಯೋಗಿಸಿಕೊಳ್ತಾರೆ. ಬಾಯಲ್ಲಿ ಹೇಳೋದು ಮಾತ್ರ ನೀನು ತುಂಬ ಒಳ್ಳೆಯವನು ಅಂತ. ವಾಸ್ತವ ಏನು ಅಂದರೆ ಪ್ರಪಂಚ ಒಳ್ಳೆಯವನಿಗಲ್ಲ, ಆಕ್ರಮಣಕಾರಿ ಪ್ರೆಸೆನ್ಸ್ನ ನೆನಪಿನಲ್ಲಿ ಇಡ್ತಾರೆ. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂದರೆ ನಾನು ಮಾಡಬಲ್ಲೆ, ನನ್ನ ಕೈಲಿ ಆಗ್ತದೆ ಅನ್ನೋದಲ್ಲ. ಕಾನ್ಫಿಡೆನ್ಸ್ ಅಂದರೆ ನಿಮ್ಮ ಮೌನದಿಂದ ಜನ ಹೆದರ್ಬೇಕು. ಒಂದು ವೇಳೆ ಇವನೇನಾದರೂ ಮಾಡಿದ್ರೆ ಆಟನೇ ತಿರುಗಿಸಿಬಿಡ್ತಾನೆ, ಆ ರೀತಿ ಅನಿಸ್ಬೇಕು. ಯೋಚಿಸಿ ನೋಡಿ, ನಿಮ್ಮ ಮೌನ ಜನರಿಗೆ ಸೂಟ್ ಮಾಡ್ತದಾ, ಸತಾಯಿಸ್ತದಾ? ನಿಮ್ಮ ಮೌನ ಜನರಿಗೆ ಕಂಫರ್ಟ್ ಕೊಡ್ತದಾ ಅಥವಾ ಅಪಾಯದ ಸೂಚನೆ ಕೊಡ್ತದಾ? ಕಂಫರ್ಟ್ ಆಗ್ತದೆ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರಲ್ಲಿ ಇದ್ದೀರಾ ಅಂತ ಅರ್ಥ. ನಿಮ್ಮ ಜೀವನದ ಡೈರೆಕ್ಷನ್ ಬೇರೆ ಯಾರೋ ಬರಿತಾ ಇದ್ದಾರೆ. ಈ ವಿಡಿಯೋ ನಿಮ್ಮ ವಿಲನ್ ಕ್ಯಾರೆಕ್ಟರ್ನ ಪ್ರಾರಂಭ. ಬೇಕಾದರೆ ಯೋಚಿಸಿ ನೋಡಿ, ಎಷ್ಟೋ ಸಲ ನೀವು ಒಬ್ಬರನ್ನ ಹೃದಯದಿಂದ ಇಂಪಾರ್ಟೆನ್ಸ್ ಕೊಟ್ರಿ, ಆದರೆ ಆ ವ್ಯಕ್ತಿ ನಿಮ್ಮನ್ನು ಆಪ್ಷನ್ ಆಗಿ ತಗೊಂಡ್ರು, ಆಯ್ಕೆಯಾಗಿ ತಗೊಂಡ್ರು. ನೀವು ಸಂಬಂಧ ಉಳಿಸ್ಲಿಕ್ಕೆ ನೋಡ್ತೀರಾ, ಆದರೆ ಅವರು ನಿಮ್ಮನ್ನು ಸ್ವೀಟ್ ಗೆಳೆಯಂತರ ಟ್ರೀಟ್ ಮಾಡಿದ್ರು. ನಿಮ್ಮೊಳಗೆ ಆ ಮಾತು ಇತ್ತು, ಆದರೆ ಈ ಪ್ರಪಂಚ ಅದನ್ನು ನೋಡೇ ಇಲ್ಲ. ಯಾಕೆಂದರೆ ನೀವು ಅವರಿಗೆ ವ್ಯಾಲ್ಯೂ ಕೊಡಲಿಕ್ಕೆ, ಗೌರವ ಕೊಡಲಿಕ್ಕೆ, ಬೆಲೆ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ರಿ. ಮತ್ತು ಅವರು ನಿಮ್ಮನ್ನು ಸರಿಯಾಗಿ ಉಪಯೋಗಿಸಿಕೊಳ್ತಾ ಇದ್ರು. ಒಂದೊಂದು ಸಲ ಗೆಳೆಯನ ಸಮಸ್ಯೆಗೆ ನೀವು ರಾತ್ರಿ ಎದ್ದು ಓಡಿದ್ದೀರಾ. ಮತ್ತು ನಿಮ್ಗೆ ಅವಶ್ಯಕತೆ ಇದ್ದಾಗ ಅವನು ಅನ್ಅವೈಲಬಲ್ ಆಗಿದ್ದ, ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದ. ಯಾರಿಗೋ ಮನಸಾರೆ ಇಷ್ಟಪಟ್ಟು ಅವರಿಗೆ ತುಂಬ ಸಹಾಯ ಮಾಡಿದ್ರಿ. ಕೊನೆಗೆ ಅವರು ಹೇಳಿದ್ದು ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ನೀವು ರಾತ್ರಿ ಏಕಾಂತದಲ್ಲಿ ಕೂತ್ಕೊಂಡು ಫೀಲಿಂಗ್ ಸಾಂಗ್ ಕೇಳ್ತಾ ಇದ್ರಿ. ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು. ಇಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ನಿಮ್ಮ ಹತ್ರ ಕ್ಲಾರಿಟಿ ಇತ್ತು, ನೀವು ಮನಸಾರೆ ಇಷ್ಟಪಡ್ತಾ ಇದ್ರಿ. ಆದರೆ ಪ್ರಪಂಚಕ್ಕೆ ಥ್ರಿಲ್ ಬೇಕು. ಇನ್ನು ಆಫೀಸಲ್ಲೂ ಸಹ, ಕೆಲಸದ ಜಾಗದಲ್ಲೂ ಸಹ ನೀವು ತುಂಬ ಶ್ರಮ ಬೀಳ್ತಾ ಇದ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಆದರೆ ಪ್ರಮೋಷನ್ ಯಾರಿಗೆ ಸಿಕ್ತು? ಯಾರು ಬಾಸಿಗೆ ಸಿಗರೆಟ್ ತಂದು ಕೊಡ್ತಾ ಇದ್ರು ಅವರಿಗೆ. ಈಗಿನ ಪ್ರಪಂಚದಲ್ಲಿ ಸ್ಕಿಲ್ ಇದ್ದವರಲ್ಲ, ಚಾಲಾಕಿ ಇದ್ದವ್ರು ಗೆಲ್ತಾರೆ. ನಿಮ್ಗೆ ಅನಿಸ್ತದೆ ನಂದೇ ತಪ್ಪಾ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ನಿಮ್ಮ ಕಾನ್ಫಿಡೆನ್ಸ್ ಅಲುಗಾಡ್ತದೆ. ಒಂದೊಂದ್ಸಲ ನಿಮ್ಗೆ ಅನಿಸ್ತದೆ ನಾನು ಎಲ್ಲರಿಗಾಗಿ ಎಲ್ಲ ಮಾಡ್ತೀನಿ, ಯಾಕೆ ನನಗಾಗಿ ಯಾರು ಏನೂ ಮಾಡಲ್ಲ ಅಂತ. ಒಂದು ವಿಷಯ ತಿಳಿದುಕೊಳ್ಳಿ, ನಿಮ್ಮಲ್ಲಿ ಏನೂ ತಪ್ಪಿಲ್ಲ. ನೀವು ಪ್ರಾಬ್ಲಮ್ ಅಲ್ಲ, ನೀವು ಆಟದ ರೂಲ್ಸ್ ಉಲ್ಟಾ ಇರುವಂತಹ ಆಟದಲ್ಲಿ ಪ್ಲೇಯರ್. ಇಲ್ಲಿ ಜೋರಾಗಿ ಕೂಗುವವನು ಲೀಡರ್ ಅನ್ಸ್ಕೊಳ್ತಾನೆ, ಸತ್ಯ ಮಾತಾಡುವವನು ನಿಷ್ಠುರ ಆಗ್ತಾನೆ. ಇಲ್ಲಿ ಯಾರು ವಿನಮ್ರತೆಯಿಂದ ತಗ್ಗಿ ಬಗ್ಗಿ ನಡೀತಾರೋ ಅವರನ್ನೇ ತುಳಿದು ಮೇಲೆ ಹೋಗ್ತಾರೆ. ಸಾಕು, ಅತಿ ಆಯಿತು. ನಿಮಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆರ್ಟ್ ಬೇಕಾಗಿಲ್ಲ. ಒಳ್ಳೆಯವರಾಗಿದ್ದು ಸಾಕು, ಜನ ಉಪಯೋಗಿಸ್ಕೊಂಡಿದ್ದು ಸಾಕು, ನೋವು ತಿಂದಿದ್ದು ಸಾಕು. ಈಗ ನಿಮಗೆ ಮೇನ್ ವಿಲನ್ ಎನರ್ಜಿ ಬೇಕು. ನಿಕ್ಕಲ್ಲೋ ಮೈಕವೆಲಿಯ ಹೇಳ್ತಾರೆ, ಪವರ್ ಈಸ್ ನಾಟ್ ಗಿವನ್, ಇಟ್ಸ್ ಟೇಕನ್. ಶಕ್ತಿನ, ಪವರ್ನ ಬೇಡೋದಲ್ಲ, ಕಿತ್ಕೊಳ್ಳೋದು. ಪ್ರಪಂಚ ಪಾಲಿಟಿಕ್ಸ್ ಗೇಮ್. ಆಫೀಸಲ್ಲೇ ಆಗಿರಲಿ, ಸಂಬಂಧದಲ್ಲೇ ಆಗಿರಲಿ, ಪ್ರತಿ ಕ್ರಿಯೆಯಲ್ಲಿ ಒಂದು ಮೇಲಿರ್ತಾನೆ, ಇಲ್ಲ ಕೆಳಗಡೆ ಇರ್ತಾನೆ. ಇಲ್ಲಿ ಕೆಲವರು ನಿಮ್ಮನ್ನ ಗಿಲ್ಟಲ್ಲಿ ಕಂಟ್ರೋಲ್ ಮಾಡ್ತಾರೆ, ಕೆಲವರು ನಿಮ್ಮನ್ನ ಮೌನದಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ಯಾರೋ ನಿಮ್ಮನ್ನ ಪ್ರೀತಿ ತೋರಿಸಿ ಇಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಗೆ ಅನಿಸ್ತದೆ ನಾನು ಒಳ್ಳೆಯವನು, ನನಗೆ ಒಳ್ಳೇದಾಗತ್ತೆ, ಒಳ್ಳೇದಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ಸೈಕಲಾಜಿಕಲಿ ಇದನ್ನ ರಿಸೋಪ್ರಾಸಿಟಿ ಮಿತ್ ಅಂತಾರೆ. ಅಂದರೆ ನೀವು ಒಬ್ಬರ ಬಗ್ಗೆ ಒಂದು ಒಳ್ಳೆ ಯೋಚನೆ ಮಾಡಿದರೆ ಅವರು ನಿಮ್ಮ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡ್ತಾರೆ ಅಂತೇನಿಲ್ಲ. ಹಾಗಾಗಿ ಕಾನ್ಫಿಡೆನ್ಸ್ ಅನ್ನೋದು ಡ್ರೆಸ್ಸಿಂಗ್ ಸೆನ್ಸಿಂದ, ಗತ್ತಾಗಿ ಮಾತಾಡೋದ್ರಿಂದ ಬರೋದಲ್ಲ. ಕಾನ್ಫಿಡೆನ್ಸ್ ಬರೋದು ನಿಮಗೆ ಈ ಪ್ರಪಂಚ ಹೇಗೆ ನಡೀತಾ ಇದೆ, ನಿಮ್ಮ ಭಯ ಅವರಿಗೆ ಆಯುಧ. ಗಮನವಿಟ್ಟು ಕೇಳಿ, ಕಾನ್ಫಿಡೆನ್ಸ್ ಅನ್ನೋದು ನೀವು ಮೋಟಿವೇಶನಲ್ ವಿಡಿಯೋ ನೋಡಿದಾಗ ಬರೋದಲ್ಲ. ಕಾನ್ಫಿಡೆನ್ಸ್ ಅನ್ನೋದು ವೈಬ್. ಯಾವಾಗ ಬರ್ತದೆ ಅಂದರೆ ನಿಮ್ಮೊಳಗೆ ಶಾಂತಿ ಇದ್ದಾಗ, ನೀವು ತಣ್ಣಗಿದ್ದಾಗ, ಶಾಂತರಾಗಿದ್ದಾಗ. ಆದರೆ ನಿಮ್ಮ ಕಣ್ಣಲ್ಲಿ ಬೆಂಕಿ ಇರುತ್ತದೆ. ಜನ ಏನು ಅಂದ್ಕೊಳ್ತಾರೆ, ನನ್ನ ಬಗ್ಗೆ ಏನಂತಾರೆ? ಇದು 1964ರಲ್ಲೇ ಮುಗ್ದೋದ ಅಧ್ಯಾಯ. ಇದು ಕಲಿಯುಗ. ಇಲ್ಲಿ ಮೆಕೆವೆಲ್ಲಿ 3 ರೂಲ್ಸ್ ಹೇಳ್ತಾರೆ. ಮೊದಲನೇದು, ಎಲ್ಲರಿಗೂ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಳ್ಳೆಯವನಾಗಿರಬೇಕಾದಂತಹ ಅವಶ್ಯಕತೆ ಇಲ್ಲ. ಸೈಲೆನ್ಸ್, ಮೌನ ಅನ್ನೋದು ನಿಮ್ಮ AK-47.
ಯಾರು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೋ ಅವರು ಬೇರೆಯವರ ರಿಮೋಟ್ ಕಂಟ್ರೋಲ್ ಆಗ್ಬಿಡ್ತಾರೆ. ನಿಮ್ಗೆ ಟ್ರಿಗರ್ ಮಾಡೋದು ಈಸಿ ಆಗ್ಬಿಡ್ತದೆ. ನಿಮ್ಗೆ ಕೋಪ ತರಿಸ್ಬೋದು, ಹೆದರ್ಸ್ಬೋದು, ನಿಮ್ಮನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಬಿಡ್ಬೋದು. ಈ ಟಾಕ್ಸಿಕ್ ಪ್ರಪಂಚದಲ್ಲಿ ಯಾರು ಸೈಲೆಂಟ್ ಆಗಿರ್ತಾರೋ ಅವರು ಬೇರೆಯವರ ಯೋಚನೆ ಮೇಲೆ ಕಬ್ಜಾ ಮಾಡಬಹುದು. ಇವತ್ತಿಂದ ಕಡಿಮೆ ಮಾತಾಡಿ, ಹೆಚ್ಚು ಯೋಚಿಸಿ. ನಿಮ್ಮ ಮೌನ ಇದು ಸೈಕಲಾಜಿಕಲಿ ದೊಡ್ಡ ವೆಪನ್. ಯಾರನ್ನ ಜಾಸ್ತಿ ತಲೆ ಮೇಲೆ ಇಟ್ಕೊಳ್ಬೇಡಿ. ನೀವು ಯಾರನ್ನ ಸ್ಪೆಷಲ್ ಅನ್ಕೊಳ್ತಿರೋ ಅವ್ರು ನಿಮ್ಮನ್ನ ಯಾವತ್ತೂ ಅವೈಲಬಲ್ ಆಗಿದ್ದಾನೆ ಅನ್ಕೊಳ್ತಾರೆ. ಅವೈಲಬಿಲಿಟಿ ಬ್ರಿಂಗ್ಸ್ ಡಿಸ್ರೆಸ್ಪೆಕ್ಟ್. ನೀವು ಪ್ರತಿ ಕ್ಷಣ ತಯಾರಾಗಿದ್ದೀರಾ, ಫೋನ್ ಬಂದರೆ ಎತ್ಕೊಳ್ತೀರಾ, ಎಲ್ಲ ಸಹಾಯ ಮಾಡ್ತೀನಿ ಅಂತೀರಾ, ಒಂದು ಕರೆದ್ರೆ ಹೂ ಬಂದೆ ಅಂತೀರಾ. ನೀವು ಅವ್ರ ಪಾಲಿಗೆ ಗೂಗಲ್ ಅಸಿಸ್ಟೆಂಟ್. ಯಾವಾಗಲೂ ಅವೈಲಬಲ್ ಇದ್ರೆ ನಿಮ್ಮಲ್ಲಿ ಅವರಿಗೆ ಆಸಕ್ತಿ ಇರಲ್ಲ. ಆಟ ಸಾಮಂತರ ಆಗ್ಬಿಡ್ತೀರಾ. ಇಮೋಷನಲ್ ಡಿಸ್ಟೆನ್ಸ್, ಸೈಕಲಾಜಿಕಲ್ ಪವರ್. ಸೀದಾ ಹೇಳಿ, ನಾನು ಬ್ಯುಸಿ ಆಗಿದ್ದೀನಿ, ಕೆಲಸ ಇದೆ, ಫ್ರೀ ಆದ್ಮೇಲೆ ಮಾತಾಡ್ತೀನಿ. ಭಯನ ಹೊಡೆದೊಡಿಸ್ಲಿಕ್ಕೆ ಒಂದು ವಿಧಾನ ಪವರ್ ಇಂದ ನುಗ್ಗೋದು. ನೀವ್ಯಾಕೆ ಹೆದರ್ತೀರಾ? ಯಾಕೆಂದ್ರೆ ನೀವು ಎಲ್ರಿಗೂ ಗೌರವ ಕೊಡ್ಲಿಕ್ಕೆ ಬಯಸ್ತೀರಾ. ನಿಮ್ಗಾಗಿ ಡಿಮ್ಯಾಂಡ್ ಇಡಲ್ಲ, ರೆಸ್ಪೆಕ್ಟ್ ಬೇಡೋದಲ್ಲ, ಫೀಲ್ ಮಾಡಿಸ್ಬೇಕಾಗ್ತದೆ. ನಿಮ್ಗೆ ನೀವು ಬೌಂಡ್ರಿ ಹಾಕೊಳ್ಳಿ. ಆ ಬೌಂಡ್ರಿ ದಾಟ್ಕೊಂಡು ಯಾರು ಒಳಗಡೆ ಬರಲಿಕ್ಕೆ ಭಯ ಬೀಳಬೇಕು. ಯಾರು ಲಿಮಿಟ್ ಸೆಟ್ ಮಾಡ್ಕೊಳ್ಳಲ್ವೋ ಅವರು ಜನರಿಗೆ ಸಾಮಾನ್ಯ ಆಗಿಬಿಡ್ತಾರೆ. ಇವತ್ತಿಂದ ನೀವು ಎಲ್ಲರನ್ನು ಖುಷಿ ಮಾಡಲ್ಲ, ಕಮಾಂಡ್ ಮಾಡ್ತೀರಾ. ನೈಸ್ ಆಗಿರೋದು, ತುಂಬಾ ಒಳ್ಳೆಯವನಾಗಿರೋದು ಅಂದ್ರೆ ನಮ್ಮನ್ನು ನಾವೇ ಕತ್ತಿಸಿಕಿ ಕೊಂದುಕೊಂಡ ಹಾಗೆ. ಇವತ್ತಿಂದ ನಿಮ್ಮಲ್ಲಿ ಒಂದು ವೈಬ್ ಇರಬೇಕು. ನಾನು ಸರಿ ಇದ್ದೀನಿ, ನೆಗೆಟಿವ್ ವಿಧಾನದಿಂದ ಆದರೂ ಪಾಸಿಟಿವ್ ರಿಸಲ್ಟ್ನ ತರ್ತೀನಿ ಅಂತ ಡಿಸೈಡ್ ಮಾಡಿ. ಜನ ಅನ್ಬೇಕು ನೀನು ಒಳ್ಳೆಯವನು ಆದರೆ ಅಪಾಯಕಾರಿ ಅಂತ. ಅವಾಗ ನಿಮಗೆ ಅರಿವಿಗೆ ಬರ್ತದೆ ಕಾನ್ಫಿಡೆನ್ಸ್ ಅನ್ನೋದು ವೈಬ್, ಅದು ಶಬ್ದದಿಂದ ಬರಲ್ಲ. ಒಬ್ಬ ಹುಡುಗ ಇದ್ದ, ತುಂಬ ಒಳ್ಳೆಯವನು, ಸಾಧಾರಣ ರೂಪ, ಸಾಧಾರಣ ಮೈಕಟ್ಟು, ಆದರೆ ತುಂಬ ಒಳ್ಳೆಯವನು, ಹೃದಯದಲ್ಲಿ ಬಂಗಾರ. ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗ್ತದೆ ಅಂತ ನಂಬಿರುವಂಥವನು. ಕಾಲೇಜಲ್ಲಿ ಒಂದು ಹುಡುಗಿ ಇದ್ಲು. ಇವನು ಅವಳನ್ನು ಮೊದಲ ಸಲ ಮಾನವೀಯತೆಯಿಂದ ನೋಡ್ದ. ಅವಳು ನಕ್ಕಳು, ಇವನು ಹಿಗ್ಗಿದ್ದ. ಪರಿಣಾಮ ಲೇಟ್ ನೈಟ್ ಚಾಟ್ಸ್, ಆಳವಾದ ಕನೆಕ್ಷನ್. ಈ ರೀತಿ ಇರಬೇಕಾದ್ರೆ ಒಂದಿನ ಅವಳನ್ನು ಕೇಳ್ತಾನೆ, ಮದುವೆ ಆಗೋಣ ಅಂತ. ಅದಕ್ಕೆ ಅವಳು, ಇಲ್ಲ ನೀನು ತುಂಬ ಒಳ್ಳೆ ಹುಡುಗ, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಜಾರ್ಕೊಂಡ್ಲು. ಒಂದು ವಾರ ಬಿಟ್ಟು ಆ ಹುಡುಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ಲು ಬೇರೆ ಹುಡುಗನ ಜೊತೆ. 6 ಪ್ಯಾಕ್, ಪೊರ್ಕಿ, ಟಾಕ್ಸಿಕ್. ಇಲ್ಲಿ ಈ ಒಳ್ಳೆ ಹುಡುಗ ರಾತ್ರಿ ಅಳ್ತಾ ಇದ್ದಾನೆ, ನೆನಪಾಗದೆ ಸಾಂಗ್ ಹಾಕ್ಕೊಂಡು. ಆಟ ಇಲ್ಲೇ ಮುಗ್ದಿಲ್ಲ. ಇನ್ನು ಕೆಲಸದಲ್ಲಿ ಅದೇ ಪ್ಯಾಟರ್ನ್. ಹಾರ್ಡ್ ವರ್ಕ್ ಮಾಡ್ತಾನೆ, ರಿಸಲ್ಟ್ ತಂದು ಕೊಡ್ತಾನೆ, ಎಲ್ಲರ ಕೆಲಸದಲ್ಲೂ ಕೈ ಜೋಡಿಸ್ತಾನೆ. ಆದರೆ ಪ್ರಮೋಷನ್ ಟೈಮಲ್ಲಿ, ಇನ್ಕ್ರಿಮೆಂಟ್ ಟೈಮಲ್ಲಿ ಯಾರಿಗೆ ಇನ್ಕ್ರಿಮೆಂಟ್ ಆಗುತ್ತೆ ಅಂದರೆ ಯಾರು ಬಾಸಿಗೆ ಸಿಗರೇಟ್ ತಂದು ಕೊಡ್ತಾ ಇದ್ರು ಅವರಿಗೆ. ಅವತ್ತು ರಾತ್ರಿ ಅವನು ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನೇ ನೋಡ್ಕೋತಾನೆ. ಕಣ್ಣಲ್ಲಿ ತನ್ನ ಬಗ್ಗೆ ತಿರಸ್ಕಾರ, ಹತಾಶೆ, ಸುಸ್ತು. ಅವತ್ತವನು ನಿರ್ಧಾರ ಮಾಡ್ತಾನೆ, ಸಾಕು, ಒಳ್ಳೆಯವನಾಗಿದ್ದು ಸಾಕು. ನಾನೀಗ ಯಾವ ರೀತಿ ಆಗಬೇಕು ಅಂದರೆ ಒಂದು ಜನ ರೆಸ್ಪೆಕ್ಟ್ ಮಾಡಬೇಕು, ಇಲ್ಲ ನನಗೆ ಭಯ ಬೀಳಬೇಕು. ಪರಿಣಾಮ 6 ತಿಂಗಳ ನಂತರ ಆ ಹುಡುಗ ಕಡಿಮೆ ಮಾತಾಡ್ತಾನೆ. ಮಾತಾಡಿದಾಗ ಎಲ್ಲರೂ ಗಮನವಿಟ್ಟು ಕೇಳ್ತಾರೆ. ಈಗ ಆ ಹುಡುಗಿ ಸಹ ವಾಪಸ್ ಬರಲಿಕ್ಕೆ ನೋಡ್ತಾ ಇದ್ದಾಳೆ. ಬಾಸ್ಗೆ ಇವನ ವರ್ಕ್ ಕಾಣ್ತಾ ಇದೆ, ಅರ್ಥ ಆಗಿದೆ. ಸಾರಾಂಶ ಏನು ಅಂದರೆ, ಎಲ್ಲಿ ತನಕ ನೀನು ಕಂಟ್ರೋಲ್ ಮಾಡಲ್ವೋ ಅಲ್ಲಿ ತನಕ ಪ್ರಪಂಚ ನಿನ್ನನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಎಲ್ಲಿ ತನಕ ನೀವು ಯೂಸ್ಫುಲ್ ಆಗಿರ್ತೀರೋ ಅಲ್ಲಿ ತನಕ ಜನ ನಿಮ್ಮನ್ನು ಯೂಸ್ ಮಾಡ್ಕೋತಾ ಇರ್ತಾರೆ. ಯಾವಾಗ ನೀವು ಡೇಂಜರಸ್ ಆಗೋದನ್ನು ಕಲಿತೀರೋ ಆ ದಿನ ನಿಮಗೆ ಗೌರವ ಸಿಗ್ತದೆ. ನಿಜ ಏನು ಅಂದರೆ ಈ ಪ್ರಪಂಚ ನಿಮಗೆ ತುಳಿತಾನೆ ಇರ್ತದೆ. ಎಲ್ಲಿಯವರೆಗಂದರೆ ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಗೋ ತನಕ. ನಿಮಗೆ ಅರಿವಾದರೆ ನೀವು ಏನೋ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೌನನೇ ದೊಡ್ಡ ಧ್ವನಿಯಲ್ಲಿ ಹೇಳ್ತದೆ. ನಿಮಗೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಕನ್ನಡಿ ಮುಂದೆ ನಿಂತಾಗ ಆ ಹುಡುಗಿನ ನೆನೆಸ್ಕೋಬೇಡಿ. ಕನ್ನಡಿ ಮುಂದೆ ನಿಂತು ರಾಜನನ್ನು ನೋಡಿ. ಇಷ್ಟು ದಿನ ಮಲಗಿದ್ದ, ಈಗ ಎದ್ದಿದ್ದಾನೆ, ಎಚ್ಚರಗೊಂಡಿದ್ದಾನೆ. ಆ ರಾಜ ನೀವೇ. ಸಿಂಹಕ್ಕೆ ಕಾಡಿನಲ್ಲಿ ಭಯ ಆಗಲ್ಲ, ಯಾಕಂದರೆ ಆ ಸಿಂಹಕ್ಕೆ ಗೊತ್ತಿದೆ ತಾನೇ ಕಾಡು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.